ರಿಪಬ್ಲಿಕ್ ಕನ್ನಡ ನೀವು ನೋಡ್ತಾ ಇದ್ರೆ ನಾನು ನಾಗೇಂದ್ರ ಬಾಬು, ನನ್ನ ಜೊತೆಯಲ್ಲಿ ಶ್ರೀಪಾದ್ ಪಾಟೀಲ್ ಇದ್ದಾರೆ. ಬಹಳ ಕುತೂಹಲ ಕೇಳಿಸ್ತದೆ ಶ್ರೀಪಾದ್. ಒಂದು ಕಡೆ ಕುಮಾರಸ್ವಾಮಿ ಅವರು ವಿಮಾನ ನಿಲ್ದಾಣದಲ್ಲಿ, ದೆಹಲಿ ವಿಮಾನ ನಿಲ್ದಾಣದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಏನು ನೆಗೆಟಿವ್ ಥಿಂಕ್ ಮಾಡೋದಿಲ್ಲ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರು, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತೇಳಿ. ಆದರೆ ಈಗ ತೇಜಸ್ವಿ ಯಾದವ್ ಕೆಲವೇ ಕ್ಷಣಗಳ ಹಿಂದೆ ಕೊಟ್ಟಂಥ ಹೇಳಿಕೆ ಕುತೂಹಲವನ್ನು ಹೆಚ್ಚಾಗಿಸ್ತಾ ಇದೆ. ಕಾದು ನೋಡಿ ಅಂತ ಮಾತ್ರ ಹೇಳಿದ್ದಾರೆ. ಏನಿರ್ಬೋದು? ಯಾಕಂದರೆ ಇಬ್ಬರು ಕೂಡ ಒಂದೇ ವಿಮಾನದಲ್ಲಿ ಬಂದಿದ್ದಾರೆ, ಹಿಂದೆ ಮುಂದೆ ಸೀಟಲ್ಲಿ ಕೂತು. ಹಾಗಾಗಿ ಚೇಂಜಸ್ ಆಗಿಬಿಡುತ್ತಾ? ನಿತೀಶ್ ಕುಮಾರ್ ಹೋದರೂ ಕೂಡ NDA ಸರ್ಕಾರನೇ ರಚನೆ ಆಗೋದು ಅಂತೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದಷ್ಟು ನಂಬರ್ಗಳ ಹತ್ರ ಇದೆ. ಮುಂದೆ ಏನಾಗುತ್ತೆ ಕಾದು ನೋಡಿ. ನೋಡಿ, ಈ ಹೇಳಿಕೆಯನ್ನು ಕೊಡಿದ್ರೆ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಂಥ ತೇಜಸ್ವಿ ಯಾದವ್, RJD ನಾಯಕ, ಬಿಹಾರ, ಒಂದೇ ವಿಮಾನದಲ್ಲಿ ನಿತೀಶ್ ಹಾಗೂ ತೇಜಸ್ವಿ ಯಾದವ್ ಇಬ್ಬರು ಕೂಡ ಆಗಮಿಸಿದ್ರು. ಅವರು ಕೊಟ್ಟಂಥ ಸ್ಫೋಟಕ ಹೇಳಿಕೆಯ ಹಿಂದಿರುವಂಥ ರಹಸ್ಯ ಏನು? ಈ ಎರಡು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ. ಒಂದು, ಇಂಡಿ ಕೂಟದ ಮೆಸೇಜ್ ಅನ್ನ ಇವರು ಪಾಸ್ ಮಾಡಿದ್ರ ಅನ್ನುವಂಥದ್ದು ಒಂದಾದ್ರೆ, ಮತ್ತೊಂದು ಈಗ ಸುಮ್ಮನೆ ಹುಳ ಬಿಡೋದು ಅಂತಾರಲ್ಲ, ಏನಾದರೂ ಯೋಚನೆ ಮಾಡಲಿ, ಏನಾದರೂ ಸ್ಟ್ರಾಟಜಿ ಮಾಡ್ಕೊಳ್ಳಿ ಅಂತ. ಸೊ ಆ ಥರ ಏನಾದರೂ ಮಾಡಿದ್ರ ತೇಜಸ್ವಿ ಯಾದವ್? ಈಗಾಗಲೇ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಸಂಬಂಧ ಯಾವ ರೀತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಹೌದು. ಸೊ ನಿತೀಶ್ ಕುಮಾರ್ ಇಲ್ಲಿ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡಿ. ಕೆಲವೇ ಹೊತ್ತಿನ ಹಿಂದೆ ಒಂದೇ ಫ್ಲೈಟಲ್ಲಿ ಇಬ್ಬರು ನಾಯಕರು ಬಂದಿದ್ದು. ಲಾಲೂ ಪ್ರಸಾದ್ ಯಾದವ್ ಮಗ ತೇಜಸ್ವಿ ಯಾದವ್, ಮುಂಭಾಗದಲ್ಲಿ ನಿತೀಶ್ ಕುಮಾರ್ ಒಂದೇ ಫ್ಲೈಟಲ್ಲಿ ಬಂದಿದ್ದು ಈಗ ಸಹಜವಾಗಿ ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈ ಮಧ್ಯೆ ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾರೆ, NDAದಲ್ಲಿಯೇ ನಿತೀಶ್ ಕುಮಾರ್ ಉಳಿತಾರೆ ಅನ್ನುವಂತಹ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಂಬಿಕೆ NDA ಒಕ್ಕೂಟದ ನಾಯಕರಿಗೆ. ಈ ಕಡೆ ತೇಜಸ್ವಿ ಯಾದವ್ ಮುಂದೇನಾಗುತ್ತೆ ಕಾದ್ ನೋಡಿ ಅಂತ ಹೇಳಿದ್ದಾರೆ. ಏನು ಈ ಮಾತಿನ ಅರ್ಥ? ಯಾಕೆ ಈ ರೀತಿ ಹೇಳಿದ್ರು? ರಿಪಬ್ಲಿಕ್ ಕನ್ನಡ ನೀವು ನೋಡ್ತಾ ಇದ್ರೆ ನಾನು ನಾಗೇಂದ್ರ ಬಾಬು, ನನ್ನ ಜೊತೆಯಲ್ಲಿ ಶ್ರೀಪಾದ್ ಪಾಟೀಲ್ ಇದ್ದಾರೆ. ಬಹಳ ಕುತೂಹಲ ಕೇಳಿಸ್ತದೆ ಶ್ರೀಪಾದ್. ಒಂದು ಕಡೆ ಕುಮಾರಸ್ವಾಮಿ ಅವರು ವಿಮಾನ ನಿಲ್ದಾಣದಲ್ಲಿ, ದೆಹಲಿ ವಿಮಾನ ನಿಲ್ದಾಣದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಏನು ನೆಗೆಟಿವ್ ಥಿಂಕ್ ಮಾಡೋದಿಲ್ಲ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರು, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತೇಳಿ. ಆದರೆ ಈಗ ತೇಜಸ್ವಿ ಯಾದವ್ ಕೆಲವೇ ಕ್ಷಣಗಳ ಹಿಂದೆ ಕೊಟ್ಟಂಥ ಹೇಳಿಕೆ ಕುತೂಹಲವನ್ನು ಹೆಚ್ಚಾಗಿಸ್ತಾ ಇದೆ. ಕಾದು ನೋಡಿ ಅಂತ ಮಾತ್ರ ಹೇಳಿದ್ದಾರೆ. ಏನಿರ್ಬೋದು? ಯಾಕಂದರೆ ಇಬ್ಬರು ಕೂಡ ಒಂದೇ ವಿಮಾನದಲ್ಲಿ ಬಂದಿದ್ದಾರೆ, ಹಿಂದೆ ಮುಂದೆ ಸೀಟಲ್ಲಿ ಕೂತು. ಹಾಗಾಗಿ ಚೇಂಜಸ್ ಆಗಿಬಿಡುತ್ತಾ? ನಿತೀಶ್ ಕುಮಾರ್ ಹೋದರೂ ಕೂಡ NDA ಸರ್ಕಾರನೇ ರಚನೆ ಆಗೋದು ಅಂತೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದಷ್ಟು ನಂಬರ್ಗಳ ಹತ್ರ ಇದೆ. ಮುಂದೆ ಏನಾಗುತ್ತೆ ಕಾದು ನೋಡಿ. ನೋಡಿ, ಈ ಹೇಳಿಕೆಯನ್ನು ಕೊಡಿದ್ರೆ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಂಥ ತೇಜಸ್ವಿ ಯಾದವ್, RJD ನಾಯಕ, ಬಿಹಾರ, ಒಂದೇ ವಿಮಾನದಲ್ಲಿ ನಿತೀಶ್ ಹಾಗೂ ತೇಜಸ್ವಿ ಯಾದವ್ ಇಬ್ಬರು ಕೂಡ ಆಗಮಿಸಿದ್ರು. ಅವರು ಕೊಟ್ಟಂಥ ಸ್ಫೋಟಕ ಹೇಳಿಕೆಯ ಹಿಂದಿರುವಂಥ ರಹಸ್ಯ ಏನು? ಈ ಎರಡು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ. ಒಂದು, ಇಂಡಿ ಕೂಟದ ಮೆಸೇಜ್ ಅನ್ನ ಇವರು ಪಾಸ್ ಮಾಡಿದ್ರ ಅನ್ನುವಂಥದ್ದು ಒಂದಾದ್ರೆ, ಮತ್ತೊಂದು ಈಗ ಸುಮ್ಮನೆ ಹುಳ ಬಿಡೋದು ಅಂತಾರಲ್ಲ, ಏನಾದರೂ ಯೋಚನೆ ಮಾಡಲಿ, ಏನಾದರೂ ಸ್ಟ್ರಾಟಜಿ ಮಾಡ್ಕೊಳ್ಳಿ ಅಂತ. ಸೊ ಆ ಥರ ಏನಾದರೂ ಮಾಡಿದ್ರ ತೇಜಸ್ವಿ ಯಾದವ್? ಈಗಾಗಲೇ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಸಂಬಂಧ ಯಾವ ರೀತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಹೌದು. ಸೊ ನಿತೀಶ್ ಕುಮಾರ್ ಇಲ್ಲಿ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನೋಡಿ. ಕೆಲವೇ ಹೊತ್ತಿನ ಹಿಂದೆ ಒಂದೇ ಫ್ಲೈಟಲ್ಲಿ ಇಬ್ಬರು ನಾಯಕರು ಬಂದಿದ್ದು. ಲಾಲೂ ಪ್ರಸಾದ್ ಯಾದವ್ ಮಗ ತೇಜಸ್ವಿ ಯಾದವ್, ಮುಂಭಾಗದಲ್ಲಿ ನಿತೀಶ್ ಕುಮಾರ್ ಒಂದೇ ಫ್ಲೈಟಲ್ಲಿ ಬಂದಿದ್ದು ಈಗ ಸಹಜವಾಗಿ ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಈ ಮಧ್ಯೆ ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾರೆ, NDAದಲ್ಲಿಯೇ ನಿತೀಶ್ ಕುಮಾರ್ ಉಳಿತಾರೆ ಅನ್ನುವಂತಹ ಬಲವಾದ ನಂಬಿಕೆ NDA ಒಕ್ಕೂಟದ ನಾಯಕರಿಗೆ. ಈ ಕಡೆ ತೇಜಸ್ವಿ ಯಾದವ್ ಮುಂದೇನಾಗುತ್ತೆ ಕಾದ್ ನೋಡಿ ಅಂತ ಹೇಳಿದ್ದಾರೆ. ಏನು ಈ ಮಾತಿನ ಅರ್ಥ? ಯಾಕೆ ಈ ರೀತಿ ಹೇಳಿದ್ರು?